ವೀಕ್ಷಕರೇ ನಮಸ್ಕಾರ. ನೀವು ಮೊನ್ನೆ ಫಿಫಾ ಫುಟ್ಬಾಲ್ ವರ್ಲ್ಡ್ ಕಪ್ ನೋಡಿದ್ರಾ? ಒಟ್ಟು 48 ದೇಶಗಳು ಈ ಟೂರ್ನಮೆಂಟ್ನಲ್ಲಿ ಇದ್ವು. ಆದರೆ ಫೈನಲ್ ಮ್ಯಾಚ್ನಲ್ಲಿ ಕೇವಲ 2 ದೇಶಗಳು ಮಾತ್ರ ಫೈಟ್ ಮಾಡಿದ್ವು. ಆ ಎರಡರಲ್ಲೂ ಕೂಡ ಒಂದು ದೇಶ ಮಾತ್ರ ಚಾಂಪಿಯನ್ ಆಯಿತು ಅಲ್ವಾ? ಹಾಗೆ ಸ್ಮಾಲ್ ಕ್ಯಾಪ್ ಫಂಡ್ಸ್ ಕೂಡ ತಮ್ಮ ಇನ್ವೆಸ್ಟರ್ಗೆ ಎಷ್ಟಾಗುತ್ತೋ ಅಷ್ಟು ಹೆಚ್ಚು ರಿಟರ್ನ್ಸನ್ನು ಕೊಡೋದಕ್ಕೆ ಕಾಂಪಿಟೇಷನ್ಗೆ ಬಿದ್ದಿರುತ್ತೆ. ಈ ವಿಡಿಯೋದಲ್ಲಿ ನಾವು ಸ್ಮಾಲ್ ಕ್ಯಾಪ್ ಕ್ಯಾಟಗರಿಯಲ್ಲಿರುವಂಥ 2 ದೊಡ್ಡ ಮತ್ತು ಜನಪ್ರಿಯ ಫಂಡ್ಗಳಾದಂಥ ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಮತ್ತು ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಈ ಎರಡನ್ನ ಕಂಪೇರ್ ಮಾಡೋಣ. ಆದರೆ ಈ ಕಂಪ್ಯಾರಿಸನ್ನ ಶುರು ಮಾಡೋ ಮೊದಲು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕೆಂದರೆ ಇದೇ ಥರದ ಇನ್ಫಾರ್ಮೇಟಿವ್ ಇನ್ಸೈಟ್ಫುಲ್ ವಿಡಿಯೋವನ್ನು ಮಿಸ್ ಆಗಬಾರ್ದು ಅಂತ ಹೇಳಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು. ಮೊದಲು ಈ 2 ಫಂಡ್ಸ್ನ ಬಗ್ಗೆ ತಿಳ್ಕೊಳ್ಳೋಣ. ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಪ್ಲಾನ್ ಗ್ರೋತ್ ಮತ್ತು ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಪ್ಲಾನ್ ಗ್ರೋತ್. 2 ಸ್ಮಾಲ್ ಕ್ಯಾಪ್ ಫಂಡ್ಸ್ ಅಂದರೆ ಸೆಬಿ ಗೈಡ್ಲೈನ್ಸ್ನ ಪ್ರಕಾರ ಇವು ತಮ್ಮ ಪೋರ್ಟ್ಫೋಲಿಯೋನಲ್ಲಿ ಮಿನಿಮಮ್ ಆದ್ರೂ 65% ಹಣವನ್ನು ಸ್ಮಾಲ್ ಕ್ಯಾಪ್ ಕಂಪನಿಗಳ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿರಬೇಕು. ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್ನ ಬೆಂಚ್ ಮಾರ್ಕ್ ಅಂದರೆ BSE 250 ಸ್ಮಾಲ್ ಕ್ಯಾಪ್ ಟೋಟಲ್ ರಿಟರ್ನ್ ಇಂಡೆಕ್ಸ್. ಇನ್ನು ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ನ ಬೆಂಚ್ ಮಾರ್ಕ್ ಅಂತ ಹೇಳಿದ್ರೆ ನಿಫ್ಟಿ ಸ್ಮಾಲ್ ಕ್ಯಾಪ್ 250 ಟೋಟಲ್ ರಿಟರ್ನ್ ಇಂಡೆಕ್ಸ್. ಬಂಧನ್ ಸ್ಮಾಲ್ ಕ್ಯಾಪ್ ಫಂಡನ್ನು ಫೆಬ್ರವರಿ 25, 2020ರಲ್ಲಿ ಲಾಂಚ್ ಮಾಡಲಾಯಿತು. ಇನ್ನು ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡನ್ನು ಸೆಪ್ಟೆಂಬರ್ 16, 2010ಕ್ಕೆ ಲಾಂಚ್ ಮಾಡಲಾಯಿತು. ಈಗ AUM ಅಂದರೆ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಇದರ ಬಗ್ಗೆ ತಿಳ್ಕೊಳ್ಳೋಣ. ಮೇ 31, 2026ರ ಮಾಹಿತಿಯ ಪ್ರಕಾರ ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ನ AUM ಬಂದು ಸುಮಾರು 74,604 ಕೋಟಿ ಇದೆ. ಇನ್ನು ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್ನ AUM ಬಂದು ಸುಮಾರು 27,219 ಕೋಟಿ ಇದೆ. ಇನ್ನು ಈ 2 ಫಂಡ್ಸನ್ನು ಯಾರು ಮ್ಯಾನೇಜ್ ಮಾಡ್ತಾರೆ? ಇದು ಕೂಡ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಅಲ್ವಾ? ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್ಸಲ್ಲಿ 2 ಫಂಡ್ ಮ್ಯಾನೇಜರ್ಸ್ ಇದ್ದಾರೆ. ಒಬ್ಬರು ಬಂದು ಮನೀಶ್ ಗುನ್ವಾನಿ ಅಂತ. ಇವರು 2023 ಜನವರಿಯಿಂದ ಈ ಫಂಡನ್ನು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಜೊತೆಗೆ ಇವರು ಬಂಧನ್ AMC ಸೇರಿ ಈಗ ಈಕ್ವಿಟಿ ಫಂಡ್ ಮ್ಯಾನೇಜ್ಮೆಂಟ್ ಟೀಮ್ನ ಹೆಡ್ ಕೂಡ ಆಗಿದ್ದಾರೆ. ಇದಕ್ಕೂ ಮೊದಲು ಇವರು ನಿಪಾನ್ ಇಂಡಿಯಾ AMCಯಲ್ಲಿದ್ದರು, ICICI ಪ್ರುಡೆನ್ಷಿಯಲ್ AMCಯಲ್ಲಿ ಕೆಲಸ ಮಾಡಿ ಹಲವು ಈಕ್ವಿಟಿ ಫಂಡ್ಸನ್ನು ಸಕ್ಸಸ್ಫುಲ್ ಆಗಿ ಮ್ಯಾನೇಜ್ ಮಾಡಿದ್ದಾರೆ. ಇನ್ನೊಬ್ಬ ಫಂಡ್ ಮ್ಯಾನೇಜರ್ ಬಂದು ಕೀರ್ತಿ ಜೈನ್. ಇವರು ಹಿಂದೆ ಕೆನರಾ HSBC ಲೈಫ್ ಇನ್ಶೂರೆನ್ಸ್ನಲ್ಲಿ ಅಸಿಸ್ಟೆಂಟ್ ಫಂಡ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದರು. ಅದಕ್ಕೂ ಮೊದಲು ಈ ಸುಂದರಂ ಮ್ಯೂಚುವಲ್ ಫಂಡ್ನ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಟೀಮ್ನಲ್ಲಿ ರಿಸರ್ಚ್ ಅನಲಿಸ್ಟ್ ಆಗಿದ್ದರು. ಇನ್ನು ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ನ ಫಂಡ್ ಮ್ಯಾನೇಜರ್ ಬಂದು ಸಮೀರ್ ರಾಜ್. ಇವರು ಯೂನಿವರ್ಸಿಟಿ ಆಫ್ ಮುಂಬೈನಿಂದ ಬ್ಯಾಚುಲರ್ ಆಫ್ ಕಾಮರ್ಸ್ ಡಿಗ್ರಿಯನ್ನು ಪಡೆದಿದ್ದಾರೆ. ಫಿನಾನ್ಷಿಯಲ್ ಇಂಡಸ್ಟ್ರಿಯಲ್ಲಿ ಇವರಿಗೆ ಸುಮಾರು 31 ವರ್ಷಗಳಿಗಿಂತಲೂ ಹೆಚ್ಚು ಎಕ್ಸ್ಪೀರಿಯನ್ಸ್ ಬೇರೆ ಇದೆ. ಇವರು 2007ರಿಂದ ನಿಪಾನ್ ಲೈಫ್ ಇಂಡಿಯಾ ಅಸೆಟ್ ಮ್ಯಾನೇಜ್ಮೆಂಟ್ನ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ. ಮೊದಲು ಇವರು ಅನಲಿಸ್ಟ್ ಆಗಿ ಸೇರಿ ನಂತರ ಕಳೆದ ಒಂದು 15 ವರ್ಷಗಳಿಂದ ಈಚೆಗೆ ಫಂಡ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಇವರ ಸ್ಪೆಷಲೈಸೇಷನ್ ಬಂದು ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡೋದು. ಈಗ ಈ 2 ಫಂಡ್ಸ್ನ ಇನ್ವೆಸ್ಟ್ಮೆಂಟ್ ಅಪ್ರೋಚ್ ಹೇಗಿದೆ ಅನ್ನೋದನ್ನು ನೋಡೋಣ. ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್ನಲ್ಲಿ 250ಕ್ಕೂ ಹೆಚ್ಚು ಸ್ಟಾಕ್ಗಳಿರುವಂಥ ಒಂದು ಹೈಲಿ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಇದೆ. ಆದರೆ ಇದರಲ್ಲಿರುವಂಥ ಕೆಲವು ಹೈ ಕನ್ವಿಕ್ಷನ್ ಕಂಪನೀಸ್ಗಳಿಗೆ ಮಾತ್ರ ಸುಮಾರು 1%ಗಿಂತ ಹೆಚ್ಚು ಪೋರ್ಟ್ಫೋಲಿಯೋ ವೆಯ್ಟನ್ನು ಕೊಟ್ಟಿದ್ದಾರೆ. ಉಳಿದಂಥ ಹೆಚ್ಚಿನ ಸ್ಟಾಕ್ಸ್ಗಳಿಗೆ 1%ಗಿಂತ ಕಮ್ಮಿ ವೆಯ್ಟೇಜನ್ನು ಕೊಟ್ಟಿದ್ದಾರೆ. ಅಂದರೆ ಯಾವುದಾದ್ರೂ ಒಂದು ಸ್ಟಾಕ್ ಎಕ್ಸ್ಪೆಕ್ಟೆಡ್ ಪರ್ಫಾರ್ಮೆನ್ಸ್ ಕೊಡದಿದ್ರೂ ಕೂಡ ಅಥವಾ ಟೋಟಲ್ ಫೇಲ್ ಆದರೂ ಕೂಡ ಅದರ ಇಂಪ್ಯಾಕ್ಟ್ ಇಡೀ ಪೋರ್ಟ್ಫೋಲಿಯೋನ ಮೇಲೆ ಹೆಚ್ಚಾಗುವಂಥ ಸಾಧ್ಯತೆ ಕಮ್ಮಿ ಇರುತ್ತೆ. ಇನ್ನು ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್ ತನ್ನ ಬೆಂಚ್ ಮಾರ್ಕನ್ನು ಬೀಟ್ ಮಾಡೋದಕ್ಕಿಂತ ಅಬ್ಸಲ್ಯೂಟ್ ರಿಟರ್ನ್ ನೀಡುವಂಥ ಗೋಲ್ ಇಟ್ಕೊಂಡು ಕೆಲಸ ಮಾಡುತ್ತೆ. ಈ ಇನ್ವೆಸ್ಟ್ಮೆಂಟ್ ಅಪ್ರೋಚ್ ಅನ್ನ ಅದರ ಪೋರ್ಟ್ಫೋಲಿಯೋ ಟರ್ನ್ ಓವರ್ ರೇಷಿಯೋ ಅಲ್ಲೂ ಕೂಡ ನಾವು ನೋಡಬಹುದು. ಈ ಫಂಡ್ನ ಪೋರ್ಟ್ಫೋಲಿಯೋ ಟರ್ನ್ ಓವರ್ ರೇಷಿಯೋ ಬಂದು ಸುಮಾರು 0.22 ಇದೆ. ಇದರ ಅರ್ಥ ಏನು ಅಂದರೆ ಫಂಡ್ ಮ್ಯಾನೇಜರ್ಸ್ ಉತ್ತಮವಾದಂಥ ಕಂಪನಿಗಳಲ್ಲಿ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿ ತಾವು ಸೆಲೆಕ್ಟ್ ಮಾಡಿದಂಥ ಸ್ಟಾಕ್ಸ್ ಮೇಲೆ ಹೆಚ್ಚಿನ ನಂಬಿಕೆ ಇಟ್ಟಿದ್ದಾರೆ ಅಂತ. ಈ ಫಂಡ್ ಬಾಟಮ್ ಅಪ್ ಸ್ಟಾಕ್ ಸೆಲೆಕ್ಷನ್ ಅಪ್ರೋಚನ್ನು ಅನುಸರಿಸ್ತಾ ಇದೆ. ಅಂದರೆ ಯಾವುದಾದ್ರೂ ಸೆಕ್ಟರ್ ಟ್ರೆಂಡನ್ನು ಫಾಲೋ ಮಾಡೋದಕ್ಕಿಂತ ಪ್ರತಿ ಕಂಪನಿಯ ಫಿನಾನ್ಷಿಯಲ್ ಸ್ಟ್ರೆಂತ್, ಬಿಸ್ನೆಸ್ ಕ್ವಾಲಿಟಿ ಮತ್ತು ಗ್ರೋತ್ ಪೊಟೆನ್ಷಿಯಲನ್ನು ಅನಲೈಸ್ ಮಾಡಿ ಸ್ಟಾಕ್ಸನ್ನು ಸೆಲೆಕ್ಟ್ ಮಾಡುತ್ತೆ. ಜೊತೆಗೆ ನಿಫ್ಟಿ 500 ಇಂಡೆಕ್ಸ್ನ ಹೊರಗಿರುವಂಥ ಸ್ಪೆಷಲಿ ಮೈಕ್ರೋ ಕ್ಯಾಪ್ ಕಂಪನೀಸ್ಗಳಲ್ಲಿಯೂ ಕೂಡ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸನ್ನು ಹುಡುಕ್ತಾ ಇರ್ತಾರೆ. ಯಾಕೆ ಅಂದರೆ ಇಂತಹ ಕಂಪನಿಗಳಲ್ಲಿ ಫ್ಯೂಚರ್ನಲ್ಲಿ ಮಲ್ಟಿಬ್ಯಾಗರ್ ಆಗುವಂಥ ಸಾಮರ್ಥ್ಯ ಇರುವಂಥ ಬಿಸ್ನೆಸ್ಸನ್ನು ಗುರುತಿಸುವಂಥ ಪ್ರಯತ್ನವನ್ನು ಇದು ಮಾಡುತ್ತೆ. ಇನ್ನೊಂದು ಮುಖ್ಯವಾದಂಥ ವಿಷಯ ಏನು ಅಂತ ಹೇಳಿದ್ರೆ ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್ ತನ್ನ ಪೋರ್ಟ್ಫೋಲಿಯೋನಲ್ಲಿ ಸುಮಾರು 13%ನಿಂದ 14%ವರೆಗೆ ಕ್ಯಾಶ್ ಬಫರ್ ಇಟ್ಕೊಂಡಿರ್ತಾರೆ. ಮಾರ್ಕೆಟ್ ಕರೆಕ್ಷನ್ ಆದಾಗ ಈ ಕ್ಯಾಶ್ ಬಫರ್ ಪೋರ್ಟ್ಫೋಲಿಯೋಗೆ ಸ್ವಲ್ಪ ರಕ್ಷಣೆಯನ್ನು ಕೊಡುತ್ತೆ. ಜೊತೆಗೆ ಉತ್ತಮವಾದಂಥ ಸ್ಮಾಲ್ ಕ್ಯಾಪ್ ಮತ್ತು ಮೈಕ್ರೋ ಕ್ಯಾಪ್ ಸ್ಟಾಕ್ಸ್ನ ಕಮ್ಮಿ ಬೆಲೆಯಲ್ಲಿ ಸಿಗುವಾಗ ಬೈ ಮಾಡೋದಕ್ಕೆ ಫಂಡ್ ಮ್ಯಾನೇಜರ್ಗೆ ಅವಕಾಶವನ್ನು ಕೂಡ ಮಾಡಿಕೊಡುತ್ತೆ. ಈ ಫಂಡ್ನ ರಿಸ್ಕ್ ಪ್ರೊಫೈಲ್ ಕೂಡ ಚೆನ್ನಾಗಿ ಬ್ಯಾಲೆನ್ಸ್ಡ್ ಆಗಿದೆ.
ಇದರ ಟಾಪ್ 10 ಹೋಲ್ಡಿಂಗ್ ಸೇರಿ ಒಟ್ಟು ಪೋರ್ಟ್ಫೋಲಿಯೋದ 30%ಗಿಂತ ಕಮ್ಮಿ ಇದೆ. ಅದ್ರ ಜೊತೆಗೆ ಫಂಡ್ ಹಲವು ಸೆಕ್ಟರ್ಗಳಲ್ಲಿ ಇನ್ವೆಸ್ಟ್ ಮಾಡಿರೋದ್ರಿಂದ ಸ್ಮಾಲ್ ಕ್ಯಾಪ್ ಇನ್ವೆಸ್ಟಿಂಗ್ಗೆ ಸಂಬಂಧಿಸಿದಂತಹ ಲಿಕ್ವಿಡಿಟಿ ರಿಸ್ಕ್ ಮತ್ತು ಫಂಡಮೆಂಟಲ್ ರಿಸ್ಕ್ಗಳನ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೆಕ್ಟರ್ ಅಲೋಕೇಶನ್ ನೋಡಿದ್ರೆ ಈ ಫಂಡ್ನಲ್ಲಿ ಫಿನಾನ್ಷಿಯಲ್ ಸರ್ವಿಸಸ್ ಮತ್ತು ರಿಯಾಲಿಟಿ ಸೆಕ್ಟರ್ಗೆ ಹೆಚ್ಚು ವೆಯ್ಟೇಜ್ ಇದೆ. ಈ ಎರಡೂ ಸೆಕ್ಟರ್ಸ್ ದೇಶದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮತ್ತು ಫಿನಾನ್ಷಿಯಲ್ ಎಕ್ಸ್ಪ್ಯಾನ್ಷನ್ನಿಂದ ಲಾಭ ಪಡೆಯುವಂಥ ಸಾಧ್ಯತೆ ಕೂಡ ಇದೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ, ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್ನ ಪ್ರೈಸ್ ಟು ಅರ್ನಿಂಗ್ಸ್ ಅಂದರೆ ಪಿ ರೇಷಿಯೋ ಬಂದು ಕಂಪ್ಯಾರಿಟಿವ್ಲಿ ಕಮ್ಮಿ ಇದೆ. ಈ ಫಂಡ್ ಮುಖ್ಯವಾಗಿ ಅಂಡರ್ ವ್ಯಾಲ್ಯೂಡ್ ಬಿಸ್ನೆಸಸ್ ಮಾರ್ಕೆಟ್ನಲ್ಲಿ ಈಗ ಹೆಚ್ಚು ಗಮನ ಸೆಳೀತಾ ಇರುವಂಥ ಸೈಕ್ಲಿಕಲ್ ಟರ್ನ್ ಅರೌಂಡ್ ಕಂಪನೀಸ್ ಅಥವಾ ಉತ್ತಮವಾದಂಥ ಕ್ಯಾಶ್ ಫ್ಲೋ ಹೊಂದಿರುವಂಥ ಹಾಗೂ ರೀಸನೇಬಲ್ ವ್ಯಾಲ್ಯೂಯೇಷನ್ನಲ್ಲಿ ಲಭ್ಯ ಇರುವಂಥ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಇದ್ರ ಜೊತೆಗೆ ಈ ಫಂಡ್ ತನ್ನ ಪೋರ್ಟ್ಫೋಲಿಯೋನ ಸುಮಾರು 20% ಲಾರ್ಜ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಇದರಿಂದಾಗಿ ಮಾರ್ಕೆಟ್ನಲ್ಲಿ ಒಂದು ದೊಡ್ಡ ಮಟ್ಟದ ಕುಸಿತ ಬಂದಾಗ ಪೋರ್ಟ್ಫೋಲಿಯೋಗೆ ಸ್ವಲ್ಪ ಪ್ರೊಟೆಕ್ಷನ್ ಸಿಗ್ಬೋದು. ಮತ್ತೊಂದು ವಿಷಯ ಏನು ಅಂತ ಹೇಳಿದ್ರೆ, ಏಪ್ರಿಲ್ 2025ರಲ್ಲಿ ಈ ಫಂಡ್ನ AUM ಬಂದು ಸುಮಾರು 10,000 ಕೋಟಿ ಇತ್ತು. ಆದರೆ ಕೇವಲ 1 ವರ್ಷದ ಒಳಗೆ ಮೇ 2026 ಹೊತ್ತಿಗೆ ಅದು 25,000 ಕೋಟಿಗೂ ಹೆಚ್ಚಾಗಿದೆ. ಈಗ ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ನ ಇನ್ವೆಸ್ಟ್ಮೆಂಟ್ ಫಿಲಾಸಫಿಯ ಬಗ್ಗೆ ನೋಡೋಣ. ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್ ಅಂತೆ ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಕೂಡ ಸುಮಾರು 250 ಸ್ಟಾಕ್ಗಳನ್ನು ಹೊಂದಿರುವಂಥ ಒಂದು ಹೈಲಿ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋವನ್ನು ಹೊಂದಿರುವಂಥದ್ದು. ಸಾಮಾನ್ಯವಾಗಿ ಯಾವುದೇ ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ಗೆ ಹೆಚ್ಚು ವೆಯ್ಟೇಜ್ ಕೊಡೋದಿಲ್ಲ. ಹೆಚ್ಚಿನ ಸ್ಟಾಕ್ಸ್ಗಳಿಗೆ ಸುಮಾರು 1%ಇಂದ 2%ವರೆಗೆ ಅಲೋಕೇಶನ್ ಇರುತ್ತೆ ಅಷ್ಟೇ. ಹೀಗಾಗಿ ಯಾವುದಾದ್ರೂ ಒಂದು ಕಂಪ್ನಿ ಟೋಟಲ್ ಫೇಲ್ಯೂರ್ ಆದರೂ ಕೂಡ ಅದರ ಇಂಪ್ಯಾಕ್ಟ್ ಫಂಡ್ ಮೇಲೆ ತುಂಬ ಅಂತ ಹೆಚ್ಚಾಗೋದಿಲ್ಲ. ಯಾಕೆಂದರೆ ರಿಸ್ಕ್ ಇಲ್ಲಿ ಡೈವರ್ಸಿಫೈ ಆಗಿರುತ್ತೆ. ಆದರೆ ಉತ್ತಮ ಪರ್ಫಾರ್ಮೆನ್ಸ್ ನೀಡಿರುವಂಥ ಹಲವಾರು ಕಂಪನಿಗಳ ಒಟ್ಟಾರೆ ಕಾಂಟ್ರಿಬ್ಯೂಷನ್ ಫಂಡ್ನ ರಿಟರ್ನ್ ಅನ್ನು ಹೆಚ್ಚಿಸಬಹುದು. ಈ ಫಂಡ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನ ಆಧಾರದ ಮೇಲೆ ಟಾಪ್ 250 ಕಂಪನಿಗಳ ಹೊರಗಿರುವಂಥ ಸ್ಮಾಲ್ ಕ್ಯಾಪ್ ಕಂಪನಿಗಳನ್ನು ಹುಡುಕ್ತಾ ಇರುತ್ತೆ. ಆದರೆ ಮುಂದಿನ ದಿನಗಳಲ್ಲಿ ಮಿಡ್ ಕ್ಯಾಪ್ ಅಥವಾ ಲಾರ್ಜ್ ಕ್ಯಾಪ್ ಕಂಪನಿಗಳಾಗಿ ಬೆಳೆಯುವಂಥ ಸಾಮರ್ಥ್ಯವನ್ನು ಹೊಂದಿರುವಂಥ ಕಂಪನಿಗಳ ಮೇಲೆ ಹೆಚ್ಚು ಗಮನ ಕೊಡುತ್ತೆ. ಈ ರೀತಿಯ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿಯಿಂದ 2 ಪ್ರಮುಖವಾದಂಥ ಲಾಭ ಆಗುತ್ತೆ. ಒಂದು ಕಡೆ ಉತ್ತಮ ಗ್ರೋತ್ ಪೊಟೆನ್ಷಿಯಲ್ ಸಿಗುತ್ತೆ, ಮತ್ತೊಂದು ಕಡೆ ಕಮ್ಮಿ ವ್ಯಾಲ್ಯೂಯೇಷನ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ಅವಕಾಶವೂ ಕೂಡ ಸಿಗುತ್ತೆ. ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ನ ಪೋರ್ಟ್ಫೋಲಿಯೋ ಟರ್ನ್ ಓವರ್ ರೇಷಿಯೋ ಬಂದು ಸುಮಾರು 19% ಇದೆ. ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್ ಅಂತೆ ಇದು ಕೂಡ ಮುಖ್ಯವಾಗಿ ಬೈ ಆ್ಯಂಡ್ ಹೋಲ್ಡ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿಯನ್ನೇ ಅನುಸರಿಸುತ್ತೆ. ಅಂದರೆ ಫಂಡ್ ಮ್ಯಾನೇಜರ್ಸ್ ತಮ್ಮ ಹೈ ಕನ್ವಿಕ್ಷನ್ ಸ್ಟಾಕ್ಗಳನ್ನು ದೀರ್ಘಾವಧಿವರೆಗೆ ಹೋಲ್ಡ್ ಮಾಡೋದಕ್ಕೆ ಹೆಚ್ಚು ಆದ್ಯತೆಯನ್ನು ಈ ಫಂಡ್ ಕೊಡುತ್ತೆ. ಈಗ ಸೆಕ್ಟರ್ ಅಲೋಕೇಶನ್ ಬಗ್ಗೆ ಮಾತಾಡೋದಾದ್ರೆ, ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ನಲ್ಲಿ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು ಅಥವಾ ಆಟೋ ಕಾಂಪೊನೆಂಟ್ಸ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಆಗಿರ್ಬೋದು ಮತ್ತು ಫಿನಾನ್ಷಿಯಲ್ ಸರ್ವಿಸಸ್ ಸೆಕ್ಟರ್ಗಳಿಗೆ ಕಂಪ್ಯಾರಿಟಿವ್ಲಿ ಹೆಚ್ಚು ಎಕ್ಸ್ಪೋಜರ್ ಇದೆ. ಈ ಫಂಡ್ನ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಒಂದು ಸ್ಟೈಲ್ಗೆ ಮಾತ್ರ ಸೀಮಿತವಾಗಿಲ್ಲ, ಇದು ಗ್ರೋತ್ ಇನ್ವೆಸ್ಟಿಂಗ್ ಮತ್ತು ವ್ಯಾಲ್ಯೂ ಇನ್ವೆಸ್ಟಿಂಗ್ ಎರಡರ ಕಾಂಬಿನೇಷನ್. ಈ ಸ್ಟ್ರಾಟಜಿಯಿಂದ ಮುಖ್ಯವಾದಂಥ ಲಾಭ ಏನು ಅಂತ ಹೇಳಿದ್ರೆ, ಯಾವುದಾದ್ರೂ ಮಾರ್ಕೆಟ್ ಸೈಕಲ್ನಲ್ಲಿ ಗ್ರೋತ್ ಸ್ಟಾಕ್ಸ್ ಎಕ್ಸ್ಪೆಕ್ಟೆಡ್ ಪರ್ಫಾರ್ಮೆನ್ಸ್ ನೀಡದೇ ಹೋದರೂ ಕೂಡ ವ್ಯಾಲ್ಯೂ ಸ್ಟಾಕ್ಸ್ ಫಂಡ್ನ ಓವರಾಲ್ ಪರ್ಫಾರ್ಮೆನ್ಸ್ಗೆ ಬೆಂಬಲ ಕೊಡುತ್ತೆ. ಈ ಫಂಡ್ ತನ್ನ ಪೋರ್ಟ್ಫೋಲಿಯೋದ ಸುಮಾರು 25% ಮಿಡ್ ಕ್ಯಾಪ್ ಮತ್ತು ಲಾರ್ಜ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಇದರಿಂದಾಗಿ ಮಾರ್ಕೆಟ್ನಲ್ಲಿ ಹೆಚ್ಚು ವಾಲಟಿಲಿಟಿ ಇದ್ದಾಗ ಪೋರ್ಟ್ಫೋಲಿಯೋ ಕಂಪ್ಯಾರಿಟಿವ್ಲಿ ಸ್ಟೇಬಲ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಮತ್ತೊಂದು ಪ್ರಮುಖ ವಿಷಯ ಇಲ್ಲಿ ಏನು ಅಂತ ಹೇಳಿದ್ರೆ, ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ನ AUM ಸುಮಾರು 74,000 ಕೋಟಿ ಇದ್ದು, ಇದು ಸ್ಮಾಲ್ ಕ್ಯಾಪ್ ಕ್ಯಾಟಗರಿಯಲ್ಲೇ ಅತಿ ದೊಡ್ಡದಾದಂಥ ಒಂದು ಫಂಡ್. ಈ ದೊಡ್ಡ AUM ಕಾರಣದಿಂದಾಗಿ ಫಂಡ್ ಹೌಸ್ ಕೆಲವೊಮ್ಮೆ ಹೊಸ ಲಂಸಮ್ ಇನ್ವೆಸ್ಟ್ಮೆಂಟ್ಸ್ ಹಾಗೂ ಹೊಸ SIP ರಿಜಿಸ್ಟ್ರೇಷನ್ ಮೇಲೆ ಟೆಂಪರರಿ ರೆಸ್ಟ್ರಿಕ್ಷನ್ಸ್ ಅನ್ನು ಕೂಡ ವಿಧಿಸುತ್ತೆ. ಇದು ಅವರ ರಿಸ್ಕ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿಯ ಒಂದು ಭಾಗ ಅಂತ ಹೇಳ್ಬೋದು. ಸ್ಪೆಷಲಿ ಉತ್ತಮ ಸ್ಮಾಲ್ ಕ್ಯಾಪ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಕಮ್ಮಿ ಇರುವಂಥ ಟೈಮ್ನಲ್ಲಿ ಕ್ಯಾಶ್ ಡ್ರ್ಯಾಗ್ನಿಂದಾಗಿ ಈಗಾಗಲೇ ಇರುವಂಥ ಇನ್ವೆಸ್ಟರ್ಸ್ಗೆ ತೊಂದರೆ ಆಗದಂತೆ ನೋಡ್ಕೊಳ್ಳೋದೇ ಇದರ ಮೇನ್ ಪರ್ಪಸ್. ಈಗ ಫಂಡ್ ಕಂಪ್ಯಾರಿಸನ್ ಮಾಡೋಣ. ಈಗ ಈ ಎರಡೂ ಸ್ಮಾಲ್ ಕ್ಯಾಪ್ ಫಂಡ್ಗಳನ್ನು ಕಂಪೇರ್ ಮಾಡೋದಾದ್ರೆ ಮೊದಲು ಈ ಎರಡು ಫಂಡ್ನ ರಿಟರ್ನ್ ಹೇಗಿದೆ ಅನ್ನೋದನ್ನು ನೋಡಬೇಕು. ನೀವು ಈ ಟೇಬಲ್ನಲ್ಲಿ ನೋಡ್ತಾ ಇರುವ ಹಾಗೆ ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಕಳೆದ 1, 3, 5 ಮತ್ತು 7 ಮತ್ತು 10 ವರ್ಷಗಳಲ್ಲಿ ತನ್ನ ಬೆಂಚ್ ಮಾರ್ಕ್ ಅನ್ನು ಮಾತ್ರ ಅಲ್ಲ, ತನ್ನ ಕ್ಯಾಟಗರಿ ಅವರೇಜ್ ಅನ್ನೇ ಮೀರಿ ಉತ್ತಮವಾದಂಥ ರಿಟರ್ನ್ ಅನ್ನು ಕೊಟ್ಟಿದೆ. ಇದರಲ್ಲೂ ಕೂಡ ಸ್ಪೆಷಲಿ ಗಮನಿಸಬೇಕಾದಂಥ ವಿಷಯ ಏನು ಅಂತ ಹೇಳಿದ್ರೆ, 10 ವರ್ಷಗಳ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಈ ಫಂಡ್ ತನ್ನ ಕ್ಯಾಟಗರಿಯಲ್ಲೇ ನಂಬರ್ 1
ಈಗ ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ನ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಹೇಳಿ ನೋಡೋಣ. ಟೇಬಲ್ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಕಳೆದ 1, 3 ಮತ್ತು 5 ವರ್ಷಗಳಲ್ಲಿ ತನ್ನ ಬೆಂಚ್ ಮಾರ್ಕನ್ನು ಹಾಗೂ ತನ್ನ ಕ್ಯಾಟಗರಿ ಆವರೇಜನ್ನು ಮೀರಿಸಿ ಒಂದು ಉತ್ತಮವಾದಂಥ ರಿಟರ್ನ್ ಕೊಟ್ಟಿದೆ. ಅಷ್ಟೇ ಅಲ್ಲ, 3 ವರ್ಷ ಮತ್ತು 5 ವರ್ಷಗಳ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಈ ಫಂಡ್ ತನ್ನ ಕ್ಯಾಟಗರಿಯಲ್ಲೇ ನಂಬರ್ 1 ಸ್ಥಾನ ಪಡ್ಕೊಂಡಿದೆ. ಆದರೆ ಒಂದು ಈಕ್ವಿಟಿ ಫಂಡ್ ಅನ್ನ ಕೇವಲ ರಿಟರ್ನ್ಸ್ ನೋಡಿ ಅಳೆಯೋದು ಮಾತ್ರ ಸಾಕಾಗೋದಿಲ್ಲ. ಆ ರಿಟರ್ನ್ಸ್ ಪಡೆಯೋದಕ್ಕೆ ಫಂಡ್ ಎಷ್ಟು ರಿಸ್ಕ್ ಅನ್ನ ತಗೋತು ಅನ್ನೋದನ್ನ ಕೂಡ ನಾವು ನೋಡಬೇಕಾಗತ್ತೆ. ಯಾಕೆಂದ್ರೆ ಕಮ್ಮಿ ರಿಸ್ಕ್ ತೆಗೆದುಕೊಂಡು ಒಳ್ಳೆ ರಿಟರ್ನ್ ನೀಡುವಂತ ಫಂಡ್ ಅನ್ನ ಸಾಮಾನ್ಯವಾಗಿ ಉತ್ತಮ ಫಂಡ್, ಒಳ್ಳೆ ಫಂಡ್ ಅಂತ ನಾವು ಪರಿಗಣಿಸ್ತೀವಿ. ಆದರೆ ಈಗ ಕೆಲವು ಪ್ರಮುಖ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ಮ್ಯಾಟ್ರಿಕ್ಸ್ ಗಳನ್ನ ಕೂಡ ನಾವು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇ ಮ್ಯಾಟ್ರಿಕ್ ಬಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಹೇಳಿದ್ರೆ ಒಂದು ಈಕ್ವಿಟಿ ಫಂಡ್ ನ ರಿಟರ್ನ್ಸ್ ಅದರ ಹಿಂದಿನ ಸರಾಸರಿ ರಿಟರ್ನ್ಸ್ಗಿಂತ ಎಷ್ಟು ಏರಿಳಿತ ಕಂಡಿದೆ ಅನ್ನೋದನ್ನ ಅಳೆಯುವಂತ ಒಂದು ಮಾಪನ. ಯಾವುದೇ ಫಂಡ್ ನ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಹೆಚ್ಚಿದ್ರೆ ಆ ಫಂಡ್ ನಲ್ಲಿ ಹೆಚ್ಚು ವಾಲಟಿಲಿಟಿ ಇದೆ ಅಂತ ಅರ್ಥ. ಅಂದ್ರೆ ಅದು ರಿಸ್ಕ್ ಕೂಡ ಹೆಚ್ಚು ಅನ್ನೋದನ್ನ ಪ್ರತಿಬಿಂಬಿಸುತ್ತೆ. ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ನ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದು ಅದರ ಕ್ಯಾಟಗರಿ ಅವರೇಜ್ಗಿಂತಲೂ ಹಾಗೂ ಅದರ ಪಿಯರ್ ಫಂಡ್ಸ್ಗಿಂತಲೂ ಕೂಡ ಕಮ್ಮಿ ಇದೆ. ಅಂದ್ರೆ ಈ ಫಂಡ್ ಕಂಪೇರ್ ಮಾಡಿದ್ರೆ ಕಮ್ಮಿ ವಾಲಟೈಲ್ ಆಗಿದೆ ಅಂತ. ಇನ್ನೊಂದು ಕಡೆ ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ನ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದು ಅದರ ಬೆಂಚ್ ಮಾರ್ಕ್ಗಿಂತ ಕಮ್ಮಿ ಇದ್ರೂ ಕೂಡ ಅದರ ಕ್ಯಾಟಗರಿ ಆವರೇಜ್ಗಿಂತ ಸ್ವಲ್ಪ ಹೆಚ್ಚಿದೆ. ಅಂದ್ರೆ ಇದರ ಅರ್ಥ ಏನು? ಈ ಫಂಡ್ ತನ್ನ ಕ್ಯಾಟಗರಿಯ ಬೇರೆ ಫಂಡ್ಸ್ಗಳಿಗೆ ಹೋಲಿಸಿದ್ರೆ ಸ್ವಲ್ಪ ವಾಲಟೈಲ್ ಹೆಚ್ಚಾಗಿದೆ ಅಂತ ಅರ್ಥ. ಈಗ ಶಾರ್ಪೆ ರೇಷಿಯೋವನ್ನು ನೋಡೋಣ. ಶಾರ್ಪೆ ರೇಷಿಯೋ ಅಂದ್ರೆ ಏನು? ಒಂದು ಫಂಡ್ ಹೆಚ್ಚುವರಿಯಾಗಿ ತೆಗೆದುಕೊಂಡಂತ ಪ್ರತಿಯೊಂದು ರಿಸ್ಕ್ ಯೂನಿಟ್ಗೆ ಎಷ್ಟು ಎಕ್ಸ್ಟ್ರಾ ರಿಟರ್ನ್ ಅನ್ನ ಜನರೇಟ್ ಮಾಡಿದೆ ಅನ್ನೋದನ್ನ ಅಳೆಯುವಂತ ಒಂದು ಮ್ಯಾಟ್ರಿಕ್. ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಶಾರ್ಪೆ ರೇಷಿಯೋ ಎಷ್ಟು ಹೆಚ್ಚಿದ್ರೆ ಫಂಡ್ ನ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸ್ ಅಷ್ಟೇ ಹೆಚ್ಚಿದೆ, ಉತ್ತಮವಾಗಿದೆ ಅಂತ ಪರಿಗಣಿಸಲಾಗುತ್ತೆ. ಈಗ ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ನ ಶಾರ್ಪೆ ರೇಷಿಯೋ ಬಂದು 0.74 ಇದೆ. ಇನ್ನು ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ನ ಶಾರ್ಪೆ ರೇಷಿಯೋ ಬಂದು 1.10 ಇದೆ. ಅಂದ್ರೆ ಹೆಚ್ಚುವರಿಯಾಗಿ ತೆಗೆದುಕೊಂಡಂತ ಪ್ರತಿಯೊಂದು ರಿಸ್ಕ್ಗೆ ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್ ಹೆಚ್ಚು ಪರಿಣಾಮಕಾರಿಯಾಗಿ ರಿಟರ್ನ್ಸ್ ಅನ್ನು ಕೊಟ್ಟಿದೆ. ಅಂದ್ರೆ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸ್ ದೃಷ್ಟಿಯಿಂದ ನೋಡೋದಾದ್ರೆ ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್ ಉತ್ತಮವಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಅರ್ಥ. ಅಷ್ಟು ಮಾತ್ರ ಅಲ್ಲ, ಇದು ತನ್ನ ಕ್ಯಾಟಗರಿಯಲ್ಲೇ ಅತ್ಯಧಿಕ ಶಾರ್ಪೆ ರೇಷಿಯೋ ಹೊಂದಿರುವಂತ ಫಂಡ್. ಈಗ ಬೀಟಾವನ್ನ ನೋಡೋಣ. ಈಗ ಬೀಟಾದ ಬಗ್ಗೆ ನೋಡೋಣ. ಬೀಟಾ ಅಂತ ಹೇಳಿದ್ರೆ ಏನು? ಒಂದು ಈಕ್ವಿಟಿ ಫಂಡ್ ಓವರ್ ಆಲ್ ಮಾರ್ಕೆಟ್ಗೆ ಹೋಲಿಸಿದ್ರೆ ಎಷ್ಟು ಹೆಚ್ಚು ಅಥವಾ ಕಮ್ಮಿ ವಾಲಟೈಲ್ ಆಗಿದೆ ಅನ್ನೋದನ್ನ ಹೇಳುವಂತ ಮ್ಯಾಟ್ರಿಕ್. ಒಂದು ಫಂಡ್ ನ ಬೀಟಾ 1ಕ್ಕಿಂತ ಹೆಚ್ಚಿದ್ರೆ ಆ ಫಂಡ್ ಮಾರ್ಕೆಟ್ಗಿಂತ ಹೆಚ್ಚು ವಾಲಟೈಲ್ ಆಗಿದೆ ಅಂತ ಹೇಳಿ ಅನ್ಕೋಬಹುದು. ಇನ್ನೊಂದು ಕಡೆ ಬೀಟಾ 1ಕ್ಕಿಂತ ಕಮ್ಮಿ ಇದ್ರೆ ಆ ಫಂಡ್ ಮಾರ್ಕೆಟ್ಗಿಂತ ಕಮ್ಮಿ ವಾಲಟೈಲ್ ಆಗಿದೆ ಅಂತ ಹೇಳಿ ಅರ್ಥ. ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ನ ಬೀಟಾ ಬಂದು 0.87 ಇದೆ. ಇನ್ನೊಂದು ಕಡೆ ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ನ ಬೀಟಾ ಬಂದು 0.92 ಇದೆ. ಅಂದ್ರೆ ಎರಡೂ ಸ್ಮಾಲ್ ಕ್ಯಾಪ್ ಫಂಡ್ಗಳ ಬೀಟಾ 1ಕ್ಕಿಂತ ಕಮ್ಮಿ ಇದೆ. ಹೀಗಾಗಿ ಈ ಎರಡೂ ಫಂಡ್ ಓವರ್ ಆಲ್ ಮಾರ್ಕೆಟ್ಗಿಂತ ಕಮ್ಮಿ ವಾಲಟೈಲ್ ಆಗಿದೆ. ಈಗ ಸಾರ್ಟಿನೋ ರೇಷಿಯೋದ ಬಗ್ಗೆ ನೋಡೋಣ. ಸಾರ್ಟಿನೋ ರೇಷಿಯೋ ಕೂಡ ಒಂದು ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ಮ್ಯಾಟ್ರಿಕ್. ಆದರೆ ಇದು ಮುಖ್ಯವಾಗಿ ಡೌನ್ ಸೈಡ್ ರಿಸ್ಕ್ ನ ಮೇಲೆ ಮಾತ್ರ ಗಮನ ಹರಿಸುತ್ತೆ. ಅಂದ್ರೆ ಫಂಡ್ ತೆಗೆದುಕೊಂಡಂತ ಡೌನ್ ಸೈಡ್ ರಿಸ್ಕ್ಗೆ ಹೋಲಿಸಿದ್ರೆ ಅದು ಎಷ್ಟು ಎಕ್ಸ್ಟ್ರಾ ರಿಟರ್ನ್ ನ ಜನರೇಟ್ ಮಾಡಿದೆ ಅನ್ನೋದನ್ನು ಮಾತ್ರ ನೋಡುತ್ತೆ. ಇಲ್ಲಿ ಡೌನ್ ಸೈಡ್ ರಿಸ್ಕ್ ಅಂತ ಹೇಳಿದ್ರೆ ಏನು? ಟಾರ್ಗೆಟ್ ರಿಟರ್ನ್ ಅಥವಾ ಮಿನಿಮಮ್ ಅಕ್ಸೆಪ್ಟಬಲ್ ರಿಟರ್ನ್ಗಿಂತ ಕಮ್ಮಿ ಬಂದಂತ ರಿಟರ್ನ್ಸ್. ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ನ ಸಾರ್ಟಿನೋ ರೇಷಿಯೋ ಬಂದು 1.09 ಇದೆ. ಇನ್ನೊಂದು ಕಡೆ ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ನ ಸಾರ್ಟಿನೋ ರೇಷಿಯೋ ಬಂದು 1.76 ಇದೆ. ಸಾರ್ಟಿನೋ ರೇಷಿಯೋ ಎಷ್ಟು ಹೆಚ್ಚಿದ್ರೆ ವಿಶೇಷವಾಗಿ ಮಾರ್ಕೆಟ್ ಕುಸಿಯುವಂತಹ ಸಂದರ್ಭದಲ್ಲಿ ಫಂಡ್ ನ ರಿಸ್ಕ್ ಅಡ್ಜಸ್ಟೆಡ್ ಪರ್ಫಾರ್ಮೆನ್ಸ್ ಅಷ್ಟೇ ಉತ್ತಮವಾಗಿರುತ್ತೆ ಅಂತ ನಾವು ನಂಬೋದು. ಈ ಮ್ಯಾಟ್ರಿಕ್ ಆಧಾರದ ಮೇಲೆ ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಮಾರ್ಕೆಟ್ ಕುಸಿತದ ಟೈಮ್ನಲ್ಲೂ ಕೂಡ ಉತ್ತಮ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅಂಥ ಒಂದು ಫಂಡ್ ಅಂತ ಹೇಳಿ ನಾವು ಕರೀಬಹುದು. ಅಷ್ಟೇ ಅಲ್ಲ, ಇದು ತನ್ನ ಕ್ಯಾಟಗರಿಯಲ್ಲೇ ಅತ್ಯಧಿಕ ಸಾರ್ಟಿನೋ ರೇಷಿಯೋವನ್ನು ಹೊಂದಿರುವಂತಹ ಒಂದು ಫಂಡ್. ಈಗ ಅಪ್ಸೈಡ್ ಕ್ಯಾಪ್ಚರ್ ರೇಷಿಯೋ ಮತ್ತು ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋನ ಬಗ್ಗೆ ನೋಡೋಣ. ಮೊದಲು ಅಪ್ಸೈಡ್ ಕ್ಯಾಪ್ಚರ್ ರೇಷಿಯೋ. ಈ ಮ್ಯಾಟ್ರಿಕ್ ಸ್ಟಾಕ್ ಮಾರ್ಕೆಟ್ ಏರಿಕೆ ಆಗುವಂತಹ ಟೈಮ್ನಲ್ಲಿ ಒಂದು ಈಕ್ವಿಟಿ ಫಂಡ್ ತನ್ನ ಬೆಂಚ್ ಮಾರ್ಕ್ಗೆ ಹೋಲಿಸಿದ್ರೆ ಹೇಗೆ ಪರ್ಫಾರ್ಮೆನ್ಸ್ ಅನ್ನು ನೀಡಿದೆ ಅನ್ನೋದನ್ನ ತೋರಿಸುತ್ತೆ. ಅಪ್ಸೈಡ್ ಕ್ಯಾಪ್ಚರ್ ರೇಷಿಯೋ 100ಕ್ಕಿಂತ ಹೆಚ್ಚಿದ್ರೆ ಮಾರ್ಕೆಟ್ ಏರಿಕೆ ಆಗುವಂತಹ ಸಮಯದಲ್ಲಿ ಅಥವಾ ಮಾರ್ಕೆಟ್ ಮೇಲೆ ಹೋಗುವಂತಹ ಟೈಮ್ನಲ್ಲಿ ಆ ಫಂಡ್ ತನ್ನ ಬೆಂಚ್ ಮಾರ್ಕ್ಗಿಂತ ಉತ್ತಮವಾಗಿ ಪರ್ಫಾರ್ಮೆನ್ಸ್ ನೀಡಿದೆ ಅಂತ ಹೇಳಿ ಅರ್ಥ. ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ನ ಅಪ್ಸೈಡ್ ಕ್ಯಾಪ್ಚರ್ ರೇಷಿಯೋ ಬಂದು 98 ಇದೆ. ಅಂದ್ರೆ ಮಾರ್ಕೆಟ್ ಏರಿಕೆಯ ಸಂದರ್ಭದಲ್ಲಿ ಬೆಂಚ್ ಮಾರ್ಕ್ 10% ಏರಿದ್ರೆ ಈ ಫಂಡ್ ಸುಮಾರು 9.8% ರಿಟರ್ನ್ಸ್ ಅನ್ನು ನೀಡುವಂತ ಸಾಧ್ಯತೆ ಇದೆ. ಇನ್ನೊಂದು ಕಡೆ ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ನ ಅಪ್ಸೈಡ್ ಕ್ಯಾಪ್ಚರ್ ರೇಷಿಯೋ ಬಂದು 101 ಇದೆ. ಅಂದ್ರೆ ಬೆಂಚ್ ಮಾರ್ಕ್ 10% ಏರಿದ್ರೆ ಈ ಫಂಡ್ ಸುಮಾರು 10.1% ರಿಟರ್ನ್ಸ್ ಅನ್ನು ನೀಡುವಂತ ಸಾಧ್ಯತೆ ಇದೆ. ಈ ಮ್ಯಾಟ್ರಿಕ್ ಆಧಾರದ ಮೇಲೆ ನೋಡಿದ್ರೆ ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಮಾರ್ಕೆಟ್ ಏರಿಕೆಯ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಉತ್ತಮವಾಗಿ ಪರ್ಫಾರ್ಮೆನ್ಸ್ ನೀಡಿರುವಂತ ಫಂಡ್ ಅಂತಾನೆ ನಾವು ಪರಿಗಣಿಸಬಹುದು. ಇನ್ನೊಂದು ಕಡೆ ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ.
ಈ ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ ಅಂತ ಹೇಳಿದ್ರೆ ಮಾರ್ಕೆಟ್ ಕುಸಿಯುವಂತ ಸಂದರ್ಭದಲ್ಲಿ ಫಂಡ್ ತನ್ನ ಬೆಂಚ್ ಮಾರ್ಕ್ ಹೋಲಿಸಿದ್ರೆ ಎಷ್ಟು ಕಮ್ಮಿ ಅಥವಾ ಹೆಚ್ಚು ಕುಸಿದಿದೆ ಅನ್ನೋದನ್ನ ತೋರಿಸುವಂತ ಮ್ಯಾಟ್ರಿಕ್. ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ 100ಕ್ಕಿಂತ ಕಮ್ಮಿ ಇದ್ರೆ ಫಂಡ್ ತನ್ನ ಬೆಂಚ್ ಮಾರ್ಕ್ಗಿಂತ ಕಮ್ಮಿ ಪ್ರಮಾಣದಲ್ಲಿ ಕುಸಿದಿದೆ ಅಂತ ಅರ್ಥ. ಇದು ಸಾಮಾನ್ಯವಾಗಿ ಒಂದು ಉತ್ತಮವಾದಂಥ ಲಕ್ಷಣ ಅಂತ ಹೇಳಿನೇ ನಾವು ಹೇಳ್ಬೋದು. ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ನ ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ ಒಂದು 75 ಇದೆ. ಅಂದ್ರೆ ಇದರ ಅರ್ಥ ಏನು? ಮಾರ್ಕೆಟ್ ಕುಸಿತದ ಟೈಮ್ನಲ್ಲಿ ಬೆಂಚ್ ಮಾರ್ಕ್ 10% ಇಳಿದ್ರೆ ಈ ಫಂಡ್ ಸುಮಾರು 7.5% ಮಾತ್ರ ಇಳಿಯುವಂತ ಸಾಧ್ಯತೆ ಇರುತ್ತೆ. ಇನ್ನೊಂದು ಕಡೆ ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ನ ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ ಒಂದು 78 ಇದೆ. ಅಂದ್ರೆ ಬೆಂಚ್ ಮಾರ್ಕ್ 10% ಇಳಿದ್ರೆ ಈ ಫಂಡ್ ಸುಮಾರು 7.8% ಇಳಿಯುವಂತ ಸಾಧ್ಯತೆ ಇದೆ. ಈ ಮ್ಯಾಟ್ರಿಕ್ ಆಧಾರದ ಮೇಲೆ ನೋಡಿದ್ರೆ ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಮಾರ್ಕೆಟ್ ಕುಸಿತದ ಟೈಮ್ನಲ್ಲಿ ಸ್ವಲ್ಪ ಉತ್ತಮವಾದಂತಹ ಪರ್ಫಾರ್ಮೆನ್ಸ್ ಅನ್ನ ನೀಡಿರುವಂತ ಫಂಡ್ ಅಂತಾನೆ ನಾವು ಹೇಳ್ಬೋದು. ಈಗ ಈ ಎರಡೂ ಸ್ಮಾಲ್ ಕ್ಯಾಪ್ ಫಂಡ್ಗಳ ಎಕ್ಸ್ಪೆನ್ಸ್ ರೇಷಿಯೋ ಬಗ್ಗೆ ನೋಡೋಣ. ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ನ ಎಕ್ಸ್ಪೆನ್ಸ್ ರೇಷಿಯೋ ಬಂದು 0.54% ಇದೆ. ಇನ್ನೊಂದು ಕಡೆ ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ನ ಎಕ್ಸ್ಪೆನ್ಸ್ ರೇಷಿಯೋ ಬಂದು 0.33% ಇದೆ. ಅಂದ್ರೆ ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್ ವಾರ್ಷಿಕ ವೆಚ್ಚ ಕಂಪೇರ್ ಮಾಡಿದ್ರೆ ಕಮ್ಮಿ ಇದೆ. ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಸುಮಾರು 74,000 ಕೋಟಿ AUM ಹೊಂದಿರುವಂತಹ ಸ್ಮಾಲ್ ಕ್ಯಾಪ್ ಕ್ಯಾಟಗರಿಯಲ್ಲೇ ಅತಿ ದೊಡ್ಡ ಫಂಡ್ ಆಗಿದೆ. ಈ ದೊಡ್ಡ AUM ಕಾರಣದಿಂದಾಗಿ ಉತ್ತಮ ಟ್ರ್ಯಾಕ್ ರೆಕಾರ್ಡ್ ಇದ್ರೂ ಕೂಡ ಮೈಕ್ರೋ ಕ್ಯಾಪ್ ಸ್ಟಾಕ್ಸ್ ಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡೋದು ಈ ಫಂಡ್ಗೆ ಸ್ವಲ್ಪ ಸವಾಲಾಗಬಹುದು. ಇನ್ನೊಂದು ಕಡೆ ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್ ನ AUM ಬಂದು ಸುಮಾರು 27,000 ಕೋಟಿ ಇದೆ. ಇದು ಚಿಕ್ಕ ಫಂಡ್ ಆಗಿರೋದ್ರಿಂದಲೇ ಮೈಕ್ರೋ ಕ್ಯಾಪ್ ಕಂಪನೀಸ್ಗಳಲ್ಲಿ ಒಂದು ಉತ್ತಮ ಅವಕಾಶಗಳನ್ನು ಹುಡುಕೋದಕ್ಕೆ ಇದಕ್ಕೆ ಹೆಚ್ಚು ಫ್ಲೆಕ್ಸಿಬಿಲಿಟಿ ಸಿಗುತ್ತೆ. ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸ್ ದೃಷ್ಟಿಯಿಂದ ನೋಡಿದ್ರೆ ಶಾರ್ಪೆ ರೇಷಿಯೋ ಮತ್ತು ಸಾರ್ಟಿನೋ ರೇಷಿಯೋ ಎರಡರಲ್ಲೂ ಕೂಡ ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್ ಸ್ಪಷ್ಟವಾಗಿ ಬೆಟರ್ ಆಗಿದೆ ಅಂತಲೇ ಅನ್ಸುತ್ತೆ. ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋನಲ್ಲಿ ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ಗೆ ಸ್ವಲ್ಪ ಮುನ್ನಡೆ ಇದೆ. ಇನ್ನು ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್ ತನ್ನ ಪೋರ್ಟ್ಫೋಲಿಯೋನಲ್ಲಿ ಹೆಚ್ಚು ಕ್ಯಾಶ್ ಬಫರ್ ಇಟ್ಕೊಳ್ಳುತ್ತೆ. ಇದು ಮಾರ್ಕೆಟ್ ಕರೆಕ್ಷನ್ ಟೈಮ್ನಲ್ಲಿ ಪೋರ್ಟ್ಫೋಲಿಯೋಗೆ ಸ್ಟೆಬಿಲಿಟಿಯನ್ನು ಕೊಡೋದಕ್ಕೆ ಸಹಾಯ ಮಾಡುತ್ತೆ. ಆದರೆ ತುಂಬಾನೇ ಸ್ಟ್ರಾಂಗ್ ಬುಲ್ ಮಾರ್ಕೆಟ್ ಟೈಮ್ನಲ್ಲಿ ಅದೇ ಕ್ಯಾಶ್ ಅಲೋಕೇಶನ್ ರಿಟರ್ನ್ಸ್ ಮೇಲೆ ಸ್ವಲ್ಪ ಪರಿಣಾಮವನ್ನು ಬೀರುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನೊಂದು ಕಡೆ ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಹೆಚ್ಚು ಅಗ್ರೆಸಿವ್ ಈಕ್ವಿಟಿ ಅಲೋಕೇಶನ್ ಅನ್ನು ಅನುಸರಿಸುತ್ತೆ. ಹಾಗಾಗಿ ಬುಲ್ ಮಾರ್ಕೆಟ್ ಟೈಮ್ನಲ್ಲಿ ಇದಕ್ಕೆ ಸ್ವಲ್ಪ ಹೆಚ್ಚು ಲಾಭ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಎಕ್ಸ್ಪೆನ್ಸ್ ರೇಷಿಯೋ ಸ್ವಲ್ಪ ಹೆಚ್ಚಿದ್ರೂ ಕೂಡ ಹಿಸ್ಟ್ರಿಯನ್ನು ನೋಡಿದ್ರೆ ಇದು ಕಮ್ಮಿ ಪೋರ್ಟ್ಫೋಲಿಯೋ ಟರ್ನ್ ಓವರ್ ಹೊಂದಿದೆ. ಅಂದ್ರೆ ಈ ಫಂಡ್ ತನ್ನ ಹೈ ಕನ್ವಿಕ್ಷನ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳನ್ನು ದೀರ್ಘಾವಧಿಯವರೆಗೆ ಹೋಲ್ಡ್ ಮಾಡೋದ್ರಲ್ಲಿ ನಂಬಿಕೆ ಇಟ್ಕೊಂಡಿದೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಈ ಎರಡೂ ಫಂಡ್ಗಳಲ್ಲೂ ಕೂಡ ಸುಮಾರು 250 ಸ್ಟಾಕ್ಸ್ ಇದ್ದು ಎರಡೂ ಚೆನ್ನಾಗಿ ಡೈವರ್ಸಿಫೈಡ್ ಆಗಿದೆ. ಅಷ್ಟೇ ಅಲ್ಲ, ಎರಡೂ ಫಂಡ್ಸ್ ಉತ್ತಮ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ. ನಿಮ್ಮ ಪೋರ್ಟ್ಫೋಲಿಯೋಗೆ ಈ ಎರಡೂ ಫಂಡ್ಗಳನ್ನು ಪರಿಗಣಿಸಬಹುದು. ಸ್ಪೆಷಲಿ ಎರಡೂ ಫಂಡ್ಗಳ ಪೋರ್ಟ್ಫೋಲಿಯೋ ಹೋಲ್ಡಿಂಗ್ಗಳಲ್ಲಿ 60%ಗಿಂತ ಕಮ್ಮಿ ಓವರ್ಲ್ಯಾಪ್ ಇದೆ. ಅಂದ್ರೆ ಇವು ವಿಭಿನ್ನ ಕಂಪನೀಸ್ಗಳಲ್ಲಿ ಬೇರೆ ಬೇರೆ ಕಂಪನೀಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ. ಕೊನೆಯದಾಗಿ ಒಂದು ಮಾತು, ಈ ವಿಡಿಯೋ ಕೇವಲ ಎಜುಕೇಶನಲ್ ಪರ್ಪಸ್ಗಾಗಿ ಮಾತ್ರ, ಇದು ಯಾವುದೇ ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೆ ಕೀಪ್ ಇನ್ವೆಸ್ಟಿಂಗ್, ಕೀಪ್ ಗ್ರೋಯಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.